ರ್ಯಾಂಕ್ ತಗೋತಾರೆ ಎಲ್ಲ ತಗೋತಾರೆ ಬಟ್ ಹೊರಗಡೆ ಕುತ್ಕೊಂಡು ಮಾತಾಡೋನು ಇಂಟರ್ವ್ಯೂ ಮಾತಾಡೋಕ್ ಭಯ. ಸೋಷಿಯಲ್ ಮೀಡಿಯಾ ನಮಗೆ ಕೊಟ್ಟಿರೋದಿಲ್ಲ. ನಾವು ಪರ್ಫೆಕ್ಟ್ ನೋಡಕ್ ಚೆನ್ನಾಗಿರ್ಬೇಕು. ಫಸ್ಟ್ ಹೆಣ್ಮಕ್ಳಿಗೆ ನಾವು ಅದೊಂದಿದೆ. ಆಮೇಲೆ ಗಂಡ್ ಮಕ್ಳಿಗೆ ನಾನು ರೋಪ್ ಹಾಕ್ಬೇಕು, ಸ್ಟೈಲಿಶ್ ಆಗಿರ್ಬೇಕು, ಹೊಸ ಸ್ಟೈಲ್ ಏನ್ ಬಂದ್ರು ಮಾಡ್ಬೇಕು, ಆಮೇಲೆ ಪರ್ಫೆಕ್ಟ್ ಆಗಿರ್ಬೇಕು, ನನ್ನನ್ನ ಎಲ್ಲ ಇಷ್ಟ ಪಡ್ಬೇಕು. ಅದು ಲೈಕ್ 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 ಎಷ್ಟು ಲೈಕ್ಸ್ ಬಂದಿದೆ. ಮೊಬೈಲ್ ಅಲ್ಲಿ ನೀವು ನೋಡಿ ಏನೇ ಬೇಕಾದ್ರೂ ಇಮಿಡಿಯೇಟ್ ಆಗಿ ಒಂದ್ ಸೆಕೆಂಡ್ ಅಲ್ಲಿ ಗೂಗಲ್ ಅಲ್ಲಿ ನಿಮ್ಗೆ ಹಾಕಿದ್ರೆ ನಿಮ್ಗೆ ಮಾಹಿತಿ ಸಿಕ್ಬಿಡುತ್ತೆ. ಇನ್ಫೋ ಜಂಕ್ ಅಂತ ಕರಿತೀವಿ ನಾವು. ಕೈಯಲ್ಲಿ ಏನೋ ತಿಳ್ಕೊಂಡಿರ್ತಾನೆ ಅಪ್ಡೇಟ್ ಅಂತ ಅವಳ ತಲೆ ಕೊಡಿ. ನೀನ್ ಸುಮ್ನೆ ಇರ್ಬೇಕು, ನೀನ ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಮೀರತ್ತಲ್ಲಿ ನಡೆದಿರುವಂತ ಸಿಚುಯೇಷನ್ ತರ ನಾನು ಕಟ್ ಮಾಡಿ ಡ್ರಮ್ ಅಲ್ಲಿ ಹಾಕ್ತೀನಿ. ವೈಯಕ್ತಿಕ ಜೀವನ ಅನ್ನೋದನ್ನ ಎರಡು ರೀತಿ ನೋಡಿದ್ರೆ ಅವ್ರಿಗೆ ಸೋಷಿಯಲಿ ಕಮ್ಯುನಿಕೇಶನ್ ಪ್ರಾಬ್ಲಮ್. ಆಕ್ಚುಲಿ ಇವಾಗಿಂದು ಜೆನ್ ಝಿ ಮಕ್ಕಳು ಇವರೆಲ್ಲ ಏನಂತ ಹೇಳಿದ್ರೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡೇ ಹುಟ್ಟಿದವರು. ಜೆನ್ ಝಿ ಆದ್ಮೇಲೆ 2010 ಆದ್ಮೇಲೆ ಬಂದು ಈಗ ಜೆನ್ ಆಲ್ಫಾ ಅನ್ಸುತ್ತೆ ಅವರು ಬಂದಿದ್ದಾರೆ. ಆ ಮಗ ಜೆನ್ ಆಲ್ಫಾನ ಜೆನ್ ಆಲ್ಫಾ. ಸೊ ಈ ಮಕ್ಕಳು ಇವರೆಲ್ಲರೂ ಕೈಯಲ್ಲಿ ಮೊಬೈಲ್ ಇಟ್ಕೊಂಡೇ ಬಂದಿರೋರು. ಅಥವಾ 2005 ಮೇಲೆ ತಗೊಂಡ್ಬಿಡೋಣ, 2005 ಮೇಲೆ ಅಥವಾ 2003 ಮೇಲೆ ನೋಡಿದ್ರೆ ಈ ಮಕ್ಕಳೆಲ್ಲ ಅವರಿಗೆ ಹೊರಗಿನ ಪ್ರಪಂಚ ಕಡಿಮೆ, ಅನುಭವ ಕಡಿಮೆ, ತುಂಬಾ ಕಡಿಮೆ. ಅದರಲ್ಲೂ ಅರ್ಬನ್ ಸೈಡ್ಸ್ ಅಲ್ಲಿ, ಸಿಟಿ ಸೈಡ್ ಅಲ್ಲಿ ಅವ್ರಿಗೆ ಮೊಬೈಲ್ನಲ್ಲಿ ಎಷ್ಟೋ ಫ್ರೆಂಡ್ಸ್ ಇರ್ತಾರೆ, ಇದಿರ್ತಾರೆ. ಬಟ್ ಹೊರಗಡೆ ಒಬ್ಬ ವ್ಯಕ್ತಿ ಜೊತೆ ತುಂಬಾ ಜನಕ್ಕೆ ಈಗಿನ ಮಕ್ಕಳಿಗೆ ಕಾಡ್ತಾ ಇರೋ ಪ್ರಾಬ್ಲಮ್ಮು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಇಲ್ಲ. ಹೊರಗಡೆ ಅವ್ರ ಜೊತೆ ಬಂದ್ರೆ ಓದ್ತಾರೆ, ಚೆನ್ನಾಗಿ ಓದ್ತಾರೆ, ರ್ಯಾಂಕ್ ತಗೋತಾರೆ, ಎಲ್ಲ ತಗೋತಾರೆ. ಬಟ್ ಹೊರಗಡೆ ಕುತ್ಕೊಂಡು ಮಾತಾಡೋನು ಇಂಟರ್ವ್ಯೂ ಮಾತಾಡೋಕ್ ಭಯ. ಯಾಕಂದ್ರೆ ಅವ್ರಿಗೆ ಆ ಭಯ ಇರುತ್ತೆ, ಸೋಷಿಯಲ್ ಫೋಬಿಯಾ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಅಭ್ಯಾಸನೇ ಇರಲ್ಲ. ಆಮೇಲೆ ಹೊರಗಡೆ ಮೊನ್ನೆ ಯಾರೋ ಹೊರಗಡೆ ಅವ್ರ ಜೊತೆ ಮಾತಾಡಕ್ ಹೋಗಿ ಆಟ ಆಡಕ್ ಭಯ. ಯಾಕಂದ್ರೆ ನಾನು ಎಲ್ಲಿ ಸರಿಯಾಗಿ ಆಡಲ್ವೋ ಏನೋ ನಂಗೆ ಗೊತ್ತಿಲ್ಲ, ನಂಗೆ ಭಯ ಆಗತ್ತೆ ಅಂತ. ಯಾಕೆ ಇವೆಲ್ಲ ಭಯ ಆಗಿದೆ? ಮೊದಲು ನಾವೆಲ್ಲ ಯೋಚನೆ ಮಾಡ್ತಿರಲಿಲ್ಲ, ನಾವು ಸರಿಯಾಗಿ ಆಡ್ತೀವ ಬಿಡ್ತೀವ, ಏನೋ ಒಂದು ಆಟ ಆಡ್ಬೇಕು ಅಂತ ಇತ್ತು. ಬಟ್ ಇವಾಗಿಂದಲ್ಲಿ ನಾವು ಪರ್ಫೆಕ್ಟ್ ಆಗಿರ್ಬೇಕು. ಸೋಷಿಯಲ್ ಮೀಡಿಯಾ ನಮಗೆ ಕೊಟ್ಟಿರೋದಿಲ್ಲ. ನಾವು ಪರ್ಫೆಕ್ಟ್ ನೋಡಕ್ ಚೆನ್ನಾಗಿರ್ಬೇಕು. ಫಸ್ಟ್ ಹೆಣ್ಮಕ್ಳಿಗೆ ನಾವು ಅದೊಂದಿದೆ. ಆಮೇಲೆ ಗಂಡ್ ಮಕ್ಳಿಗೆ ನಾನು ರೋಪ್ ಹಾಕ್ಬೇಕು, ನಾನು ಇದಾಗಿರ್ಬೇಕು, ನಾನು ಸೋಷಿಯಲ್ ಮೀಡಿಯಲ್ಲಿ ನಾನು ಹೆಂಗೆ ಸ್ಟೈಲಿಶ್ ಆಗಿರ್ಬೇಕು, ಹೊಸ ಸ್ಟೈಲ್ ಏನ್ ಬಂದ್ರು ಮಾಡ್ಬೇಕು, ಆಮೇಲೆ ಪರ್ಫೆಕ್ಟ್ ಆಗಿರ್ಬೇಕು, ನನ್ನನ್ನ ಎಲ್ಲ ಇಷ್ಟಪಡ್ಬೇಕು. ಅದು ಲೈಕ್ 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 ಎಷ್ಟು ಲೈಕ್ಸ್ ಬಂದಿದೆ ಅಂತ. ಅದರಲ್ಲಿ ಬ್ಯುಸಿ ಆದಾಗ ಅಪ್ಪ ಅಮ್ಮನ ಜೊತೆ ಕಮ್ಯುನಿಕೇಶನ್ಸ್ ಹೋಗ್ಬಿಡ್ತು ತುಂಬಾ ಮಕ್ಳಿಗೆ. ನಾಟ್ ಎವ್ರಿ ಒನ್, ಕೆಲವರಲ್ಲಿ ಎಲ್ಲೆಲ್ಲಿ ಪೇರೆಂಟ್ಸ್ ಈ ಜವಾಬ್ದಾರಿ ತಗೊಂಡಿದ್ರು ಆಗುತ್ತೆ. ಇಲ್ಲಿ ನಾನು ಏನ್ ಹೇಳ್ಬೇಕು ಅಂತ ಇದ್ದೀನಿ, ಅರ್ಬನ್ ಸೈಡ್ ಅಲ್ಲಿ ಒಂದ್ ಕಡೆ ಅಪ್ಪ ಅಮ್ಮ ಬಿಸಿ ಇರ್ತಾರೆ, ಇಲ್ಲೂರು ನೋಡ್ಕೋತಾರೆ. ಬಟ್ ಇನ್ನೊಂದ್ ಕಡೆ ಹಳ್ಳಿ ಕಡೆ ಬಿ ಸಿಟಿ ಬಿ ಸಿಟಿ ಸಿ ಸಿಟೀಸ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಪ್ಪ ಅಮ್ಮ ಕೇಳ್ತಾರೆ ಏನೋ ಮಾಡ್ತಿದ್ಯಾ ಅಂತ. ನಾನು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಪ್ಪ ಅಮ್ಮನ ಬಾಯಿ ಮುಚ್ಚಿಸ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಸೊ ಇವರು ಅದರಲ್ಲೇ ಬ್ಯುಸಿ ಆಗಿರ್ತಾರೆ. ಸೊ ಇಲ್ಲಿ ಮೊಬೈಲ್ ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲ ಗೊತ್ತಿದೆ ಆಲ್ರೆಡಿ. ಮೊಬೈಲ್ಗೆ ಎಕ್ಸ್ಪೋಜರ್ ಆಗಿ ಮೊದಲೇ ಟಿವಿಯಿಂದ ಸ್ಟಾರ್ಟ್ ಆಗಿ ಕಣ್ಣುಗಳ ಪ್ರಾಬ್ಲಮ್ ಆಯಿತು. ಟಿವಿ ಆದಮೇಲೆ ಕಂಪ್ಯೂಟರ್ಸ್, ಆಮೇಲೆ ಮೊಬೈಲು ಜಾಸ್ತಿ. ಇವಾಗ ಆಗ್ತಿರೋದು ಮೊಬೈಲಿಂದ ಫಸ್ಟು ಐ ಎಫೆಕ್ಟ್, ಎರಡನೇದು ಬ್ರೈನ್ಗೆ ಡೈರೆಕ್ಟಾಗಿ ಎಫೆಕ್ಟ್ ಆಗ್ತಾ ಇದೆ. ಹಾಗಾಗಿ ಈ ಇಂಪೇಷನ್ಸ್ ಏನು ಹೇಳ್ತಿದ್ದೀವಿ ಕ್ರೌರ್ಯಕ್ಕೆ ಕಾರಣ, ಇಂಪೇಷನ್ಸ್ ಯಾಕೆ ಬರ್ತಾ ಇದೆ ಅಂದರೆ ಮೊಬೈಲ್ ಸಹ. ಮೊಬೈಲಲ್ಲಿ ನೀವು ನೋಡಿ ಏನೇ ಬೇಕಾದರೂ ಇಮಿಡಿಯೇಟ್ ಆಗಿ ಒಂದು ಸೆಕೆಂಡಲ್ಲಿ ನಿಮ್ಮ ಗೂಗಲಲ್ಲಿ ನಿಮಗೆ ಹಾಕಿದ್ರೆ ನಿಮ್ಗೆ ಮಾಹಿತಿ ಸಿಕ್ಬಿಡುತ್ತೆ. ಇನ್ಫೋ ಜಂಕ್ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಅವ್ರಿಗೆ ಯಾವ ಭ್ರಮೆನಲ್ಲಿ ಇರ್ತಾರೆ ಅಂದರೆ ನಮ್ಗೆ ಏನೇ ಬೇಕಾದರೂ ಅದು ಇನ್ಸ್ಟ್ಯಾಂಟ್ ಗ್ರಾಟಿಫಿಕೇಶನ್, ನನಗೆ ಇಮಿಡಿಯೇಟ್ ಆಗಿ ಬೇಕು ಅಂತ. ಹೀಗಿದ್ದಾಗ ಈಗ ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿ ಇರ್ತಾರೆ ಅನ್ಕೊಳ್ಳಿ, ಸಿಂಪಲ್ ಎಕ್ಸಾಂಪಲ್ ತಗೊಳ್ತೀನಿ ಇಲ್ಲಿ. ಗಂಡ ಹೆಂಡತಿ ಜಗಳ ಆಡ್ತಾ ಇರ್ತಾರೆ. ಈಗ ಗಂಡ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ, ಹೆಂಡತಿ ಸುಮ್ಮನೆ ಇರಬೇಕು ಅಂತ. ಓಕೆ, ಸೊ ಹೆಂಡತಿ ಏನು ಎಕ್ಸ್ಪೆಕ್ಟ್ ಮಾಡ್ತಾಳೆ, ಗಂಡ ಇವಾಗಲೇ ಮುಗಿಸ್ಕೊಡ್ಬೇಕು, ನಾನು ಮಾಡ್ಕೊಡ್ಬೇಕು ಅಂತ. ಅವೆರಡೂ ನಿಜ ಆಗಲ್ಲ, ಆಯ್ತಾ. ಇಲ್ಲಿ ಇದಕ್ಕೆ ನಾನು ಮೊದಲನೇದು ಒಂದು ಎಕ್ಸಾಂಪಲ್ ಕೊಟ್ನಲ್ಲ, ಅದೇ ಒಂದು 20 ವರ್ಷದ ದಾಂಪತ್ಯದಲ್ಲಿ ಅವರು ಜಗಳ ಆಡ್ತಾ ಇದ್ರೆ ಆದ್ರೂ ಇದ್ದಾರೆ ಅಂತ ಕೇಳಿದೆ, ನಿಮ್ಮಪ್ಪ ಹೇಗೆ ಕಾನ್ಫ್ಲಿಕ್ಟ್ 20 ವರ್ಷ ಹೇಗೆ ಮ್ಯಾನೇಜ್ ಮಾಡಿದ್ರು ಅಂತ. ಅವ್ರು ಹೇಳಿದ್ರು, ಆ ಹುಡುಗ ಹೇಳ್ದ, ಮೇಡಮ್ ಜಗಳ ಆದ ತಕ್ಷಣ ಮಾಡ್ತಾ ಇದ್ದಾಗೆ ನಮ್ಮಪ್ಪ ಅಲ್ಲಿಂದ ಹೊರಟೋಗ್ಬಿಡೋರು, ಆಮೇಲೆ ಮತ್ತೆ ಬರೋರು, ಅವಳು ಮತ್ತೆ ಸೈಲೆಂಟ್, ಅಮ್ಮ ಸೈಲೆಂಟ್ ಆಗಿರೋರು, ಆಮೇಲೆ ಮತ್ತೆ ಹಾಗೆ ಕಂಟಿನ್ಯೂ ಆಗ್ತಿತ್ತು ಅಂತ. ಅದು ಒಂದು ಸಹ ಪ್ರಾಬ್ಲಮ್, ಅದು ಹೇಳ್ತೀನಿ. ಸೊ ಅಲ್ಲೇನಂತ ಹೇಳಿದ್ರೆ ಅವ್ರಿಗೆ ಗೊತ್ತಿತ್ತು ಇವ್ರು ಆಮೇಲೆ ಸರಿ ಹೋಗ್ತಾಳೆ ಅನ್ನೋದೊಂದು ಹೊಂದಾಣಿಕೆ. ಅಲ್ಲೇನು ಬರುತ್ತೆ, ಅಡ್ಜಸ್ಟ್ಮೆಂಟ್. ಅವರು ಜಗಳ ಮಾಡಿರ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ, ಈಗ ಒಂದು ಎಕ್ಸಾಂಪಲ್ ಅಲ್ಲಿ ಗಂಡ ಹೆಂಡತಿ ಜಗಳ ಆಯಿತು, ಸುಮ್ಮನೆ ಒಂದು ಕಾಲ್ಪನಿಕವಾಗಿ ಸನ್ನಿವೇಶ ತಗೊಳ್ಳೋಣ, ಯಾಕಂದ್ರೆ ನಾನು ಅದು ರಿಯಲ್ ಆಗಿ ಅಂತ ಹೇಳೋದು ಇಷ್ಟಪಡಲ್ಲ. ಕಾಲ್ಪನಿಕ ಸನ್ನಿವೇಶದಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಿದ್ರು, ಯಾವುದೋ ಒಂದು ಮಗು ವಿಷಯಕ್ಕೋ, ಒಂದು ಕೆಲಸದ ವಿಷಯಕ್ಕೋ, ಅಥವಾ ಯಾರೋ ಹೊರಗಡೆ ಅವ್ರಿಗೆ. ಸೊ ಅಲ್ಲಿ ಜಗಳ ಆಗ್ತಿದ್ದಾಗ ಏನಾಗ್ತಾ ಇರುತ್ತೆ, ಗಂಡ ಏನೋ ಹೇಳ್ತಾನೆ ಹೆಂಡತಿಗೆ, ಅವಳು ಕೇಳಲ್ಲ, ನೀವೇ ಮಾಡ್ಕೊಳ್ಳಿ ಅಂತಾಳೆ. ಆಮೇಲೆ ಅವ್ನು ಹೇಳ್ತಾನೆ, ಅವ್ರು ಇದ್ದಾಗ ಅವರೆಲ್ಲ ಕರೆಕ್ಟಾಗಿ ಮಾಡೋರು, ನಿಂಗೆ ಮಾಡಕ್ಕೆ ಬರಲ್ಲ ಅಂತ. ಇವಳು ಜಗಳ ಮಾಡ್ತಾಳೆ, ನಿಮ್ಗೆ ಅವಳೇ ಹೆಚ್ಚಾಯಿತು ಅಂತ. ಇವನಿಗೆ ತಲೆ ಕೆಟ್ಟು ಹೋಗುತ್ತೆ. ಕೈಯಲ್ಲಿ ಏನೋ ತಿಳ್ಕೊಂಡಿರ್ತಾನೆ, ಆ ಪ್ಲೇಟ್ ಎತ್ತು ಅವಳ ತಲೆಗೆ ಹೊಡಿತಾನೆ. ಅವಳ ತಲೆಗೆ ಇಲ್ಲಿ ಏಟಾಗಿರುತ್ತೆ, ಆಯ್ತಾ. ಅವಳು ಸುಮ್ಮನೆ ಇರ್ತಾಳ, ಇಲ್ಲ. ಅದೇ ಕೋಪಕ್ಕೆ, ಇವ್ನು ಹೊಡೆದ್ನಲ್ಲ ಅನ್ನೋ ಕೋಪಕ್ಕೆ ಕೈಯಲ್ಲಿ ಏನಿತ್ತು ಅದನ್ನು ಹೊಡೆದು ಹೆಸರಿರ್ತಾಳೆ. ಸೊ ಇಲ್ಲೇನಾಯ್ತು, ದೊಡ್ಡ ಜಗಳ. ಒಂದು ಸಣ್ಣ ವಿಷಯದಲ್ಲಿ ಅಲ್ಲಿ ಒಬ್ರು ಮೌನವಾಗಿದ್ದಿದ್ರೆ ಅಲ್ಲಿ ಮುಗ್ದು ಹೋಗ್ತಿತ್ತು.
ರಿಸಾಲ್ವ್ ಮಾಡ್ಕೊಳ್ಳೋಕ್ಕೆ ಬೇರೆ ತರೀಕೆ, ಬೇರೆ ಒಂದು ವಿಧಾನ ಇರುತ್ತೆ. ಇದು ರಿಸಾಲ್ವ್ ಮಾಡ್ಕೊಳ್ಳೋ ವಿಧಾನ ಅಲ್ವೇ ಅಲ್ಲ. ಹೊಡೆದು ಬಡ್ದು ಬೈದು ರಿಸಾಲ್ವ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇದೇ ಗಂಡ ಹೆಂಡ್ತಿರ್ನ ಇದೇ ಥರ ಕಂಟಿನ್ಯೂ ಮಾಡಿದ್ರೆ 2-3 ದಿನ ಓಕೆ, ನಾ ಹೊಡೆದ್ರೆ ಅವಳು ಹೊಡಿತಾಳೆ, ಏಟಾಗುತ್ತೆ ಅಂತ ಅವನು ಸುಮ್ಮನೆ ಇರ್ತಾನೆ, ಅವಳು ನಾನು ಹೊಡಿತಾನೆ, ಅದು ಹೀಗೆ ಹೋಗ್ತಾ ಹೋಗ್ತಾ ಒಂದು ದಿನ ಅವನ ತಲೆಯಲ್ಲಿ ಯಾವ ಥರ ಒಂದು ಐಡಿಯಾ, ಇದೇ ಥರ ಯಾವುದೋ ಒಂದು ಕತೆ ನೋಡ್ತಾನೆ. ಮೀರತ್ತಲ್ಲಿ ನೋಡಿದಿರೋದು. ಇವತ್ತು ಒಂದು ನೋಡಿದೆ, ಯಾರೋ ಒಬ್ರು ಹೆಂಡತಿ ಗಂಡನಿಗೆ ಹೆದರ್ಸಿದ್ದಾಳೆ, ನೀನು ಸುಮ್ಮನೆ ಇರಬೇಕು, ನೀನು ನನ್ನ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಮೀರತ್ತಲ್ಲಿ ನಡೆದಿರುವಂಥ ಸಿಚುವೇಶನ್ ಥರನೇ ನಾನು ನಿನ್ನ ಕಟ್ ಮಾಡಿ ಡ್ರಮ್ಮಲ್ಲಿ ಹಾಕ್ತೀನಿ ಅಂತ ನೇರವಾಗಿ ಹೇಳಿರೋದು. ಇವತ್ತು ಯಾವುದೋ ಒಂದು ನ್ಯೂಸಲ್ಲಿ ನೋಡಿದೆ ನಾನು ಇದು. ಸೊ ಇದೇನಂತ ಹೇಳ್ತೀರಾ? ಇದು ಹೀಗೇನೆ ಒಂದು ಐಡಿಯಾ. ನಾನು ಇಲ್ಲೇನು ಹೇಳ್ತೀನಿ, ಮೀಡಿಯಾನಲ್ಲಿ ನೋಡ್ತಾರೆ, ಐಡಿಯಾ ಅವ್ರ ತಲೆಯಲ್ಲಿ ಹೋಗುತ್ತೆ. ಈ ಐಡಿಯಾ ಆಗೋಕ್ಕೆ ಈ ಒಂದು ಇನ್ಸಿಡೆಂಟ್, ಈ ಐಡಿಯಾ ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಎಷ್ಟೊಂದು ಘಟನೆಗಳು ನಡೆಯುತ್ತೆ. ಏನಂದರೆ ಒಂದೇ ದಿನದಲ್ಲಿ ಅವ್ರು ಐಡಿಯಾ ಮಾಡಿಲ್ಲ. ಸೊ ಹಿಂಗೆ ಮಾಡಿದ್ರೆ ಇವಳ ಕಡೆಯಿಂದ ನಾನು ತಪ್ಪಿಸ್ಕೊಳ್ಬೋದಲ್ವಾ ಅಂತ ಹೇಳಿ ಬಂದು, ಸೊ ಅವರು ಸಾಯಿಸ್ಬೋದು ಅಥವಾ ತಾನೇ ಸಾಯ್ಬೋದು, ಏನೋ ಒಂದು ಮಾಡಿಕೊಂಡು ಆ ಇಂಪಲ್ಸಿವ್ನೆಸ್, ದುಡುಕು ಬುದ್ಧಿ ಅಥವಾ ಒಂದು ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಆ ಒಂದು ಕ್ಷಣದಲ್ಲಿ ಆದಾಗ ಆ ಮನುಷ್ಯ, ಆ ಕ್ಷಣದಲ್ಲಿ ಮನುಷ್ಯ ಆಗಿರಲ್ಲ, ಮೃಗ ಆಗಿರ್ತಾನೆ. ಮನುಷ್ಯನ ಸಾಯಿಸ್ಬೇಕು ಅಂತ ಇನ್ನೊಬ್ಬನ ಸಾಯಿಸ್ಬೇಕು ಅಂತ ಹೋದ್ರೆ ಅದು ಮೃಗ ಆದಾಗ ಮಾತ್ರ ಸಾಧ್ಯ.